ದ್ವೇಷವನ್ನೇ ಜೀವವನ್ನಾಗಿ ತಮ್ಮ ಜೀವನದ ಧ್ಯೇಯವನ್ನಾಗಿ ಇಟ್ಕೊಂಡಿರೋರಿಗೆ ನೀವು ಎಷ್ಟೇ ಉಪಕಾರ ಮಾಡಿದ್ರೂ ಕೂಡ, ಹಾಲನ್ನೇ ಎರೆದರೂ ಕೂಡ ಅವರು ಆ ದ್ವೇಷ ಗುಣ ಬಿಡೋದಿಲ್ಲ. ನಿಮ್ಮನ್ನು ಕಚ್ಚುತ್ತಾರೆ, ನಿಮ್ಮನ್ನು ನೋಯಿಸ್ತಾರೆ, ನಿಮ್ಮನ್ನು ಸಾಯಿಸ್ತಾರೆ. ವೈದಿಕರಿಗೆ ಶತ್ರುಗಳನ್ನು ಪೂರ್ತಿ ನಾಶ ಮಾಡೋದು ಬಹಳ ಇಷ್ಟವಾದಂಥ ಕೆಲಸ ಆಗಿತ್ತು ಅಂತ ಹೇಳ್ತಾರೆ. ಇವ್ರಿಗಿಲ್ವಾ? ಒಟ್ಟು ಸನಾತನ ಧರ್ಮೀಯರಿಗೆ ವಿದೇಶಿಗಳು ತಮ್ಮನ್ನು ಆಳೋದು ಇಷ್ಟ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾರೆ. ಮಿಹಿರಗುಲನನ್ನು ಹಿಡಿದಾಗ ಬಹಳ ಜನಕ್ಕೆ ಏನು ಅಪಾರವಾದ ಸಂತೋಷ ಆಗುತ್ತೆ. ತಕ್ಷಣಕ್ಕೆ ಅವನಿಗೆ ಬಂಧನ ಆಗಿದ್ದ ತಕ್ಷಣದಲ್ಲೇ ಅವನ ತಲೆ ತೆಗಿಬೇಕು, ಅವನಿಗೆ ಮರಣದಂಡನೆ ಕೊಡಬೇಕು ಅಂತ ಯಶೋಧರ ರಾಷ್ಟ್ರದ್ರೋಹವನ್ನು ಕೂಡ ಗಮನಿಸದೆ ಏನೋ ತಮ್ಮ ವೈಯಕ್ತಿಕವಾದಂತಹ ಮಿತ್ರಭಾವವನ್ನು, ಇನ್ನೊಂದನ್ನು, ಉಪಕಾರ ಭಾವನೆಯನ್ನು ತೋರಿಸೋದು ಅಂತ ಹೇಳಿದ್ರೆ ಹೇಗೆ? ಈಗ ಇವನು ಏನು ಮಾಡ್ತಾನೆ, ತೋರಮಾನನ ಮಗ ಮಿಹಿರಗುಲ, ಇವನಿಗೆ ಎಷ್ಟರ ಮಟ್ಟಿಗೆ ಚುರುಕು ಮುಟ್ಟಿಸ್ತಿರ್ತಾರೆ ಇವರ ರಾಜರೆಲ್ಲ ಸೇರಿ ಅಂತ ಹೇಳಿದ್ರೆ, ಅವನು ಕನ್ವರ್ಟ್ ಆಗಿಬಿಡ್ತಾನೆ, ಅಂದರೆ ವೈದಿಕನಾಗ್ತಾನೆ. ಅವನು ಬೌದ್ಧರ ಜೊತೆ ತುಂಬ ಸ್ನೇಹ ಇರುತ್ತೆ, ಬೌದ್ಧರು ಅವರನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ. ಆದರೆ ಅವನು ಬೌದ್ಧನಾಗೋದಿಲ್ಲ, ಅವನು ವೈದಿಕನಾಗ್ತಾನೆ. ಯಾರು? ಮಿಹಿರಗುಲ. ಸೊ ಅಷ್ಟರ ಮಟ್ಟಿಗೆ ಅವರು ಇದರಲ್ಲೇ ಸೇರಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿನ ಭಾಷೆ, ದೇಶ, ವಿಚಾರಗಳನ್ನೆಲ್ಲ ಅಳವಡಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಈಗ ಇಂಥ ಸಮಯದಲ್ಲೂ ಕೂಡ ಬೌದ್ಧರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ದೇಶನಿಷ್ಠೆಯನ್ನು ಮೆರೆಯೋದಿಲ್ಲ, ಅವರ ಧರ್ಮವೇ ಅವ್ರಿಗೆ ಬಹಳ ಮುಖ್ಯವಾಗಿ ಹೋಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಇವರನ್ನು ತಮ್ಮ ಕಡೆಗೆ ಎಳ್ಕೊಳ್ಳೋದಕ್ಕೆ ನೋಡ್ತಾರೆ. ಅದು ಒಂದು ಮಧ್ಯೆ ನಮಗೆ ಗಮನಕ್ಕೆ ಬರುವಂತಹ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ವೈದಿಕ ರಾಜ ಒಬ್ಬ ಇರ್ತಾನೆ, ವಿಲಯಂಕುರ ಅಂತ. ಇವನು ಈ ಆಂಧ್ರ ರಾಜ. ಇವರನ್ನೆಲ್ಲ ಈ ಹೂಣರನ್ನೆಲ್ಲ ಮಟ್ಟ ಹಾಕಿದವರು. ಗುಪ್ತರಾದ ನಂತರ ಕುಮಾರಗುಪ್ತ ಆದಮೇಲೆ ಇವರುಗಳೆಲ್ಲ ಅವರನ್ನು ಉಪಯೋಗಿಸ್ಕೊಳ್ತಾರೆ, ಸರಿಯಾಗಿ ಮಟ್ಟ ಹಾಕ್ತಾರೆ. ಈ ವಿಲಯಂಕುರ ಎಲ್ಲ ಆದಮೇಲೆ ಇದಾದಮೇಲೆ ಏನಾಗ್ತಾರೆ, ಅಯೋನಿಯನ್ನರು ಅಂದರೆ ಗ್ರೀಕರು ಮೊದಲು ಬಂದವರು, ಅದಾದಮೇಲೆ ಶಕರು, ಕುಶಾನರು, ಈಗ ಹೂಣರು ನಿರಂತರವಾಗಿ ಬರ್ತೆ. ಮಧ್ಯೆ ಒಂದು 100 ವರ್ಷ 50 ವರ್ಷ ಈ ರೀತಿ ಶಾಂತಿ ಸಮಯ ಬಿಟ್ಟರೆ ನಿರಂತರವಾಗಿ ಯುದ್ಧಗಳಲ್ಲಿ ತೊಡಗಿರಬೇಕಾಗಿರುವಂಥ ಒಂದು ಪರಿಸ್ಥಿತಿ ನೋಡ್ಕೊಳ್ಳಿ. ಅದರಲ್ಲೂ ಏನು ಆ ಭಾಗ, ಉತ್ತರ ಭಾರತ ಬಹಳ ಅನುಭವಿಸಿದೆ ದಕ್ಷಿಣ ಭಾರತಕ್ಕಿಂತ. ದಕ್ಷಿಣ ಭಾರತ ಅನುಭವಿಸೋಕೆ ಶುರು ಆದಮೇಲೆ ತುಂಬ ಆಗೋಯ್ತು, ಅದು ಆಮೇಲೆ ಬರೋಣ. ಅದು ಒಂದು. ಸೊ ಈ ಇಂಗ್ಲೀಷರನ್ನು ಹೊರಗೋಡಿಸೋದಕ್ಕೆ ನಾವು ಪ್ರಯತ್ನ ಪಟ್ಟವಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ವಿನ್ಸೆಂಟ್ ಸ್ಮಿತ್ ಇಂಥವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಬರೆಯೋವಾಗ ಇವರಿಗೆ ಈ ವೈದಿಕರಿಗೆ ಶತ್ರುಗಳನ್ನು ಪೂರ್ತಿ ನಾಶ ಮಾಡೋದು ಬಹಳ ಇಷ್ಟವಾದಂಥ ಕೆಲಸ ಆಗಿತ್ತು ಅಂತ ಹೇಳ್ತಾರೆ. ಇವ್ರಿಗಿಲ್ವಾ? ಅಂದರೆ ಅವನ ಅರ್ಥ ಏನು ಅಂತ ಹೇಳಿದ್ರೆ, ತಮ್ಮನ್ನೂ ನಾಶ ಮಾಡೋಕ್ಕೆ ನೋಡ್ತಾ ಇದ್ದಾರಲ್ಲ. ಇಲ್ಲಿ ಬ್ರಿಟಿಷರು ಸುಮ್ಮನೆ ಇದ್ರಾ? ಈಗ ಸಾವರ್ಕರ್ ಅಂಥವ್ರೆ ಯಾವ್ಯಾವ ರೀತಿ ರೆವಲ್ಯೂಷನರಿಗಳಾಗಿದ್ದರು, ಈಚ್ ಒನ್ ವಾಸ್ ಎ ಬಾಂಬ್, ಟೈಮ್ ಬಾಂಬ್ ಆಗಿದ್ರಲ್ಲ. ಅಂಥ ಸಮಯದಲ್ಲಿ ಇವಾಗ ಅಜಯ ಅಂಥವರೆಲ್ಲ ಏನು ಸುಮ್ಮನೆ ಕೆಲಸ ಮಾಡಿದ್ರ? ಅದರಿಂದ ಅದ್ರ ಬಗ್ಗೆ ಒಂಥರ ಏನಂತ ಹೇಳೋಣ, ಒಂಥರ ಇದು ಏನು ಸೆಕೆಂಡ್ ರೇಟ್ ಒಪಿನಿಯನ್ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ ವಿನ್ಸೆಂಟ್ ಸ್ಮಿತ್ತು ಇಂಥವರೆಲ್ಲ. ಅಂದರೆ ಇವರಿಗೆ ತಮ್ಮ ಬಗ್ಗೆ ತಮಗೆ ತುಂಬ ಅಭಿಮಾನ, ಅದಕ್ಕೆ ಶತ್ರುಗಳನ್ನು ನಾಶ ಮಾಡೋದಕ್ಕೆ ಯಾವಾಗಲೂ ನೋಡ್ತಾ ಇದ್ರು ಅಂತ. ಅದರಲ್ಲಿ ಹಿಂದೂಗಳೆಲ್ಲ ಸೇರಿಕೊಂಡಿದ್ರು. ಅವನು ಇನ್ನೊಂದು ವಿಷಯ ಹೇಳ್ತಾನೆ, ಎಲ್ಲ ಜಾತಿಯವರು ಅಂತ ಹೇಳ್ತಾನೆ, ಬರೀ ಬ್ರಾಹ್ಮಣರು ಕ್ಷತ್ರಿಯರು ಅಂತಲ್ಲ, ಒಟ್ಟು ಸನಾತನ ಧರ್ಮೀಯರಿಗೆ ವಿದೇಶಿಗಳು ತಮ್ಮನ್ನು ಆಳೋದು ಇಷ್ಟ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾನೆ. ಅವನು ಏನು ಹೇಳ್ತಾ ಇದ್ದಾನೆ, ಹಿ ಈಸ್ ಆ್ಯಕ್ಚುಲಿ ಇಂಡೈರೆಕ್ಟ್ಲಿ ಪ್ರೈಸಿಂಗ್. ಅಲ್ಲ ಸತ್ಯ, ಮತ್ತೆ ಯಾರು ಇಷ್ಟಪಡ್ತಾರೆ? ಅವರು ಇಷ್ಟಪಡು. ಅಯ್ಯೋ ಯಾಕೆ ಬೇರೆ ಬೇರೆ ದೇಶಗಳೆಲ್ಲ ಆದ್ರೆ ಈ ದೇಶ ಇಡೀ ಪ್ರಪಂಚದಲ್ಲೇ ಭಿನ್ನವಾದದ್ದು ಅಂತ. ಅದನ್ನ ಹೇಳ್ತಾ ಇರೋ ರೀತಿ ಇದು ಅಂತ. ಅದೇನೋ ಹಿಂಬಾಗ್ಲಿಂದ ಬರೋದು ಅಂತಾರಲ್ಲ, ಆ ಥರ ಹೇಳ್ತಾ ಇದ್ದಾನೆ. ಮುಂಬಾಗ್ಲಿಂದ ಬಂದು ಸ್ಪಷ್ಟವಾಗಿ ಅವರನ್ನು ಹೊಗಳ್ತಾ ಇಲ್ಲ,
ಇವ್ರಿಗೆ ಶತ್ರುಗಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಏನು ಇವನಿಗಾಗ್ಬಿಟ್ಟಿದ್ಯಾ, ಮತ್ತೇನು ಇವ್ರು ಯಾತಕ್ಕೆ ಪ್ರಪಂಚನೆಲ್ಲ ಆಳೋದಕ್ಕೆ ಹೋದ್ರು. ಅಂದರೆ ಇವರ ಸ್ವಾಭಿಮಾನ ದೊಡ್ಡದು ಅನ್ನೋದನ್ನು ಅವನು ಈ ಒಪ್ಕೊಂಡ. ರೀತಿಯಾಗಿ ಅಂದರೆ ಬೇರೆ ರೀತಿಯಲ್ಲಿ ಹೇಳ್ತಾ ದ್ರಾವಿಡ ಪ್ರಾಣಾಯಾಮ ಹಾ, ಮಾಡಿ ತೋರಿಸ್ತಾ ಇದ್ದಾನೆ correct, ಅನ್ನೋದು ಮುಖ್ಯ. correct. ಅಂದರೆ ಇಂಥ ರಾಜರೆಲ್ಲ ವಿಲಿಯಾಂಕುರ ಇವರೆಲ್ಲ ಆಗ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ರಾಜ ಯಶೋಧರ್ಮನ ವಿಚಾರಕ್ಕೆ ಬರೋಣ ನಾವು. ಅಂದರೆ ಈ ಹೂಣರನ್ನೆಲ್ಲ ಒಂದು ಮಟ್ಟ ಹಾಕಿದ್ದಾಗಿದೆ, ಆದರೂ ಕೂಡ ಪೂರ್ತಿ ಆಗಿರಲಿಲ್ಲ ಅನ್ನೋದು ಅಷ್ಟೇ ಮುಖ್ಯ ಅಲ್ವೇ. ಅವರಲ್ಲಿ ಬಹಳ ಮುಖ್ಯರಾದಂಥವರು ಅವರೆಲ್ಲ ಇದು ಮಾಡ್ತಾರೆ, ಏನು ಸನಾತನಿಗಳಾಗಿ ಬದಲಾಗ್ತಾರೆ, ವೈದಿಕರಾಗಿಬಿಡ್ತಾರೆ, ಅವರ ಹೆಸರುಗಳನ್ನೇ ತಗೊಳ್ತಾರೆ, ಅವರ ಭಾಷೆಯನ್ನೇ ಆಡ್ತಾರೆ ಅನ್ನೋದು ಗೊತ್ತಾಯಿತು. ಈಗ ಈ ಸಂದರ್ಭದಲ್ಲಿ ಈ ಕುಮಾರಗುಪ್ತ ಎಲ್ಲ ಆದಮೇಲೆ, ವಿಲಿಯಾಂಕುರ ಆದಮೇಲೆ ಈ ಇನ್ನೊಂದು ಈ ಪುರುಗುಪ್ತ ಅಂತ ಹೇಳಿದ್ನಲ್ಲ, ಕುಮಾರಗುಪ್ತನ ಚಿಕ್ಕಪ್ಪ ಅಥವಾ ದಾಯಾದ, ಕುಮಾರಗುಪ್ತನ ದಾಯಾದ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ರಾಮಗುಪ್ತನ ವಿಚಾರ ಹೇಳಿದ್ವಲ್ಲ ಅದೇ ಥರ ಹಿ ವಾಸ್ ಎ ವೆರಿ ವೀಕ್ ಕಿಂಗ್ ಪುರುಗುಪ್ತ. ಈ ಪುರುಗುಪ್ತ ರಾಜ್ಯ ಆಳೋಕ್ಕೆ ಶುರು ಮಾಡ್ತಾನೆ ಈ ಕುಮಾರಗುಪ್ತ ಆದಮೇಲೆ. ಆದರೆ ಅವನಿಗೆ ಸಾಮರ್ಥ್ಯ ಇರೋದಿಲ್ಲ, ಪರಾಕ್ರಮಿ ಆಗಿರೋದಿಲ್ಲ. ಇದರ ಯಾವಾಗ ಶತ್ರುಗಳಿಗೆ ಒಬ್ಬ ರಾಜ ದುರ್ಬಲ ಅಂತ ಗೊತ್ತಾಗುತ್ತೋ ಅವ್ರಿಗೆ ಗೋಲ್ಡನ್ ಆಪರ್ಚುನಿಟಿ ರಾಜ್ಯವನ್ನು ಆಕ್ರಮಿಸೋದಕ್ಕೆ, ಇವನನ್ನು ಸೋಲಿಸೋದಕ್ಕೆ, ಜನರನ್ನು ಗೋಳುಗುಟ್ಟಿಸೋದಕ್ಕೆ ಬಹಳ ಚಿನ್ನದ ಅವಕಾಶ ಅವರಿಗೆ. ಆ ಥರ ಮಾಡ್ಕೊಂಡು ಬರ್ತಾನೆ ಈ ಗುಪ್ತ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪುರುಗುಪ್ತನ ಮೇಲೆ ಅವರೆಲ್ಲ ಬಂದಾಗ ಒಟ್ಟು ದೇಶವನ್ನೆಲ್ಲ ವಿನಾಶಕ್ಕೆ ಎಳೆಸ್ತಾ ಇರೋವಾಗ, ಎಷ್ಟೇ ಆಗಿದ್ದರೂ ಕೂಡ ಇನ್ನೂ ಬೇರೆ ಕಡೆ ಇರ್ತಾರೆ, ಎಲ್ಲ ಪೂರ್ತಿ ನಾಶ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಒಕ್ಕೂಟ ರಚನೆ ಆಗುತ್ತೆ. ಏನು ಒಕ್ಕೂಟ ರಚನೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ಆ ಸಮಯದಲ್ಲಿ ಸಾಹಸಿಯಾದಂತಹ ಒಬ್ಬ ಯುವಕ ಬರ್ತಾನೆ. ಆ ಸಮಯದ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾನೆ ಅಂತ ಹೇಳ್ತಾರೆ. ಅವನು ಏನಂತ ಹೇಳಿದ್ರೆ, ಮಾಲವ ರಾಜ್ಯದ ಸಣ್ಣ ಪ್ರಾಂತದ ಒಬ್ಬ ಮುಖ್ಯಸ್ಥ ಅಥವಾ ಅವನ ಹೆಸರು ಯಶೋಧರ್ಮ ಅಂತ. ಇವರೆಲ್ಲ ಈಗ ತಾನೇ ನಡೆದಿರುವಂತಹ ಏನು ಗುಪ್ತರ ಕಾಲದ ವೈಭವವನ್ನು ಕಂಡವರು, ಎಲ್ಲ ಥರದಲ್ಲೂ ಅದರ ಸ್ಮೃತಿ ಇನ್ನೂ ಅಚ್ಚಳಿಯದೆ ಉಳಿದಿದೆ ಅವರ ಮನಸ್ಸಿನಲ್ಲಿ, ಜೀವಂತವಾಗಿದೆ. ಎಂತೆಂಥ ರಾಜರು ಎಂತೆಂಥ ದುಷ್ಟರನ್ನೆಲ್ಲ ಸದೆಬಡಿದ್ರು ಅಂತ. ಆ ಯಶೋಧರ್ಮ ಏನು ಮಾಡ್ತಾನೆ ಅಂದರೆ, ಅದನ್ನು ಪೂರ್ತಿ ತನ್ನಲ್ಲಿ ಆವಾಹನೆ ಮಾಡಿಕೊಂಡು ಇವರನ್ನು ಪೂರ್ತಿ ನಿಶ್ಶೇಷ ಮಾಡಬೇಕು ಈ ಹೂಣರನ್ನು ಅಂತ ಹೇಳಿ ಅವನು ಒಂದು ಒಕ್ಕೂಟ ರಚನೆ ಮಾಡ್ತಾನೆ. ಆವಾಗ ಮಗಧದಲ್ಲಿ ಆಳ್ತಾ ಇದ್ದವನು ಯಾರು ಅಂತ ಹೇಳಿದ್ರೆ ಬಾಲಾದಿತ್ಯ ಅಂತ. ಇವನು ಉಜ್ಜಯಿನಿ ಕಡೆಯವನು, ಮಾಲವ ಪ್ರಾಂತ ಅಂತ ಹೇಳಿದ್ರೆ ಉಜ್ಜಯಿನಿಯ ಕಡೆ, ಮಧ್ಯಪ್ರದೇಶದ ಒಂದು ಭಾಗ. ಸೊ ಇಲ್ಲಿ ಬಾಲಾದಿತ್ಯ ಅಂತ ಒಬ್ಬ ಇರ್ತಾನೆ. ಆಮೇಲೆ ಅವನ ಸ್ನೇಹಿತರು ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೇನೆ. ಆವಾಗ ಒಂದು ಭಾರತೀಯ ಪಡೆಯನ್ನು ಅವ್ರು ಮಾಡ್ಕೋತಾರೆ. ಅದು ಒಕ್ಕೂಟ ರಚನೆ ಅಂತ, ಒಂದು ಕಾನ್ಫಿಡರೆಸಿ. ಅಂದರೆ ಒಬ್ಬ ರಾಜ ಇವ್ರ ಮೇಲೆ ಏರಿ ಹೋಗೋಕ್ಕೆ ಬದಲು ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ಅದು ಒಕ್ಕೂಟ ರಚನೆಯಿಂದ ತುಂಬ ಸರಿಯಾದ ಪ್ರಯೋಜನ ಆಗುತ್ತೆ ಅದರಿಂದ ಅನ್ನೋ ರೀತಿಯಲ್ಲಿ ಅವರು ಮಾಡ್ತಾರೆ. ಅದರಲ್ಲಿ ಯಶೋಧರ್ಮ ಬಹಳ ಮುಖ್ಯ. ಈ ಯಶೋಧರ್ಮ ಈ ವೈದಿಕ ರಾಜರ ಒಕ್ಕೂಟ ರಚನೆ ಆಗುತ್ತೆ. ಇವರು ತುಂಬ ಸ್ವಾಭಿಮಾನಿಗಳು, ಶತ್ರುವನ್ನು ನಿಶ್ಶೇಷ ಮಾಡಬೇಕು ಅಂತ ಹೊರಟವರು. ಈ ಹೂಣರ ಪರಾಜ ಮಿಹಿರಗುಲ ಅಂತ ಹೇಳಿದ್ನಲ್ಲ, ಈ ಮಿಹಿರಗುಲ ಸಾಮಾನ್ಯ ಅಲ್ಲ. ಇವನನ್ನು ಹಿಡಿತಾರೆ. ಇವನ ಮೇಲೆ ಏರಿ ಹೋಗಿ ಇವನು ಎಷ್ಟೇ ಅಂದರೆ ಇವನು ಆಮೇಲೆ ವೈದಿಕನಾಗೋದು. ಆದರೆ ಇವನ ಮಗ, ಇವನ ಹಿಂದೆ ತಂದೆ ಇದ್ನಲ್ಲ, ಅವನು ವೈದಿಕನಾಗ್ತಾನೆ. ಆದರೆ ಇವನು ಹೂಣನಾಗೆ ಇದ್ಕೊಂಡು ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ಇವರು ಎಲ್ಲರೂ ಸೇರಿ ಇವನ ಮೇಲೆ ಯುದ್ಧ ಮಾಡಿ ಅವನನ್ನು ಪಟ್ಟಂತ ಹಿಡಿತಾರೆ, ಬಂಧಿಸ್ಬಿಟ್ರು. ಎಷ್ಟು ಘೋರವಾದಂಥ ಯುದ್ಧ ನಡೆಯುತ್ತೆ ಅಂತ ಹೇಳಿದ್ರೆ ಹೂಣರದ್ದು ಲೆಕ್ಕಕ್ಕೆ ಇಲ್ಲ ಇವರಿಗೆಲ್ಲ. ಅಂಥ ಯುದ್ಧ ಆಗುತ್ತೆ. ಆ ಮಿಹಿರಗುಲನನ್ನು ಹಿಡಿದಾಗ ಬಹಳ ಜನಕ್ಕೆ ಏನು ಅಪಾರವಾದ ಸಂತೋಷ ಆಗುತ್ತೆ. ತಕ್ಷಣಕ್ಕೆ ಅವನಿಗೆ ಬಂಧನ ಆಗಿದ್ದ ತಕ್ಷಣದಲ್ಲೇ ಅವನ ತಲೆ ತೆಗಿಬೇಕು, ಅವನಿಗೆ ಮರಣದಂಡನೆ ಕೊಡಬೇಕು ಅಂತ ಯಶೋಧರ್ಮ, ಯಾರು ಈ ಒಕ್ಕೂಟ ರಚನೆಗೆ ಕಾರಣಕರ್ತನಾದವನು ಯಶೋಧರ್ಮ, ಮಾಲವದ ಒಬ್ಬ ಮುಖ್ಯಸ್ಥನ ಮಗ. ಇವರೆಲ್ಲ ತರುಣರು, ಬಾಲಾದಿತ್ಯನು ಬಂದಿರ್ತಾನಲ್ಲ, ಅವರೆಲ್ಲ ಮಾತಾಡಿಕೊಂಡೇ ಮಾಡಿದ್ದು. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವನು ತಕ್ಷಣಕ್ಕೆ ಅವನಿಗೆ ಯುದ್ಧದಲ್ಲಿ ಸೆರೆ ಸಿಕ್ಕಿದ್ರಿಂದ ಮತ್ತು ಇಷ್ಟು ಅನ್ಯಾಯ ಮಾಡಿರೋದ್ರಿಂದ, ಅಪಘಾತಗಳನ್ನು ಮಾಡಿರೋದ್ರಿಂದ ಅವನಿಗೆ ಮರಣದಂಡನೆ ವಿಧಿಸಬೇಕು ಅಂತ ಹೇಳಿದ್ರೆ ಬಾಲಾದಿತ್ಯ ಅಡ್ಡ ಬರ್ತಾನೆ.
ಏನು ಆಶ್ಚರ್ಯ ನೋಡಿ. ಅದು ಏನೋ ಅವರು ಒಳಗೆ ಏನು ಮಾಡ್ಕೊಂಡಿದ್ರು ಅದು ಸ್ಪಷ್ಟ ಆಗೋದಿಲ್ಲ. ಆದರೆ ಯಶೋಧರ್ಮ ಇಂಥ ಒಂದು ದಂಡನೆಯನ್ನು ಅವನಿಗೆ ಕೊಡಬಾರ್ದು, ಅವನನ್ನು ಕ್ಷಮಿಸಬೇಕು ಅಂತ. ಈಗ ಯಶೋಧರ್ಮ ಬಾಲಾದಿತ್ಯನ ಜೊತೆ ಸೇರಿ ಮಾಡಿದ್ರಿಂದ ಅವನ ಮಾತಿಗೂ ಬೆಲೆ ಕೊಡಬೇಕಾಗತ್ತೆ. ನೋಡಿ ಎಂಥ ಸಂದಿಗ್ಧಗಳು ಬರುತ್ತೆ ಅಂತ. ದೇಶಹಿತ ಅಲ್ಲಿ ಬರೋದೇ ಇಲ್ಲ. ಇವರು ಪರಸ್ಪರ ಸ್ನೇಹಿತರ ಆಗಿದ್ದರಿಂದ ಮತ್ತು ಈ ಕೆಲಸದಲ್ಲಿ ಇಬ್ಬರೂ ಸೇರಿ ಕೆಲಸ ಮಾಡಿರೋ ಇದು ಸೇರಿಕೊಂಡಿದ್ದರಿಂದ ಒಬ್ಬನ ಮಾತಿಗೆ ಇನ್ನೊಬ್ಬನ ಬೆಲೆ ಕೊಡೋ ಹಾಗುತ್ತೆ. ನಿನ್ನ ಮಾತು ಕೇಳ್ಕೊಂಡು ನಾನು ಬಂದೆ, ಈಗ ನನ್ನ ಮಾತು ಕೇಳ್ಕೊಂಡು ಅವನನ್ನು ಬಿಡು ಅಂತಾನೆ ಯಾರು ಬಾಲಾದಿತ್ಯ. ಏನಾಗಿತ್ತೋ ಏನೋ ಗೊತ್ತಿಲ್ಲ, ಬಿಟ್ಬಿಡ್ತಾರೆ. ಅಂದರೆ ಇಡೀ ರಾಜ್ಯದಲ್ಲೆಲ್ಲ ಬಹಳ ಸಂತೋಷ ಆಗುತ್ತೆ ಜನರಿಗೆ, ಸದ್ಯ ಇವನಾಗ ಪೀಡೆಯಿಂದ ತಪ್ಪುತ್ತಲ್ಲ ಅಂತ ಹೇಳಿದ್ರೆ. ಆದರೆ ಬಾಲಾದಿತ್ಯ ಅಡ್ಡ ಬಂದು ಅವನನ್ನು ಬಿಟ್ಬಿಡ್ತಾನೆ. ಆ ಮಿಹಿರಗುಲನ್ನು ಬಿಟ್ಟಾದ್ಮೇಲೆ ಅವನು ಏನು ಮಾಡ್ತಾನೆ ಗೊತ್ತಾ, ಬದುಕದಿಯ ಬಡಜೀವ ಅಂತ ನೇರ ಕಾಶ್ಮೀರದ ಕಡೆ ಹೋಗಿ ಅಲ್ಲಿದ್ದಂಥ ರಾಜನನ್ನು ಕೊಂದು ಅಲ್ಲಿನವ್ರನ್ನೆಲ್ಲ ಅಳಿದವ್ರನ್ನೆಲ್ಲ ಸೇರಿಸ್ಕೊಂಡು ತಿರುಗಿ ಯುದ್ಧಗಳು ಮಾಡಿಕೊಂಡು ಹಂಗೆ ನಡೆಯುತ್ತೆ ನೋಡಿ. ಇದು ಒಂದು ದೊಡ್ಡ, ಆಮೇಲೂ ಕೂಡ ಅವನನ್ನು ಮುಗಿಸ್ತಾರೆ ಅಂತ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಈ ನಮ್ಮ ದೇಶದ ಕ್ಷಮೆಯೇನೋ ಏನಂತ ಹೇಳೋಣ, ಇದನ್ನು ಮೂರ್ಖತನ ಅಂತ ಹೇಳಬೇಕು ನೋಡಿ. ವೈಯಕ್ತಿಕವಾದಂತಹ ನೆಲೆಯಲ್ಲಿ, ವೈಯಕ್ತಿಕ ಮಟ್ಟದಲ್ಲಿ ಯಾವುದನ್ನು ನೀವು ನ್ಯಾಯ, ನೀತಿ, ಧರ್ಮ ಅಥವಾ ಒಂದು ಮೌಲ್ಯಗಳು ಅಂತಿದೆಯೋ ಅದನ್ನು ಯುದ್ಧರಂಗಕ್ಕೂ ತರಬಾರ್ದು. ಗಾಂಧೀಜಿನೂ ತುಂಬ ಮಾಡಿದ್ರಲ್ಲ. ಆದರೆ ಈ ಬಾಲಾದಿತ್ಯ ಅವನಿಗೆ ಇದು ಮಾಡಿಬಿಡ್ತಾರೆ ಅಲ್ವಾ. ಪಾಕಿಸ್ತಾನ ಆಗ್ತಾನೆ ಸೆಪರೇಟ್ ಆಗಿದೆ, ಲಕ್ಷ ಜನನ ಕೊಲ್ತಾ ಇದ್ದಾರೆ ಬಾರ್ಡರಲ್ಲಿ, ಕೋಟಿ ಜನಕ್ಕಿಂತ ಹೆಚ್ಚು ಜನ ಅಲ್ಲಿ ಉದ್ಧ್ವಸ್ತರಾಗಿದ್ದಾರೆ, ನೆಲೆ ಕಳ್ಕೊಂಡಿದ್ದಾರೆ, ಪ್ರಾಣಿಗಳಿಗೂ ಬರಬಾರ್ದು ಅಂಥ ಪಾಡು ಪಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಸ್ಟರ್ಲಿಂಗ್ ಬ್ಯಾಲೆನ್ಸ್ ಕೊಡಬೇಕು, ಆಸ್ತಿ ವಿಭಾಗ ಆದಾಗ ಏನು ಕೊಡಬೇಕೋ ಅದನ್ನು ಕೊಡಬೇಕು ಅಂತ ನಿಂತ್ಕೊಳ್ತಾರೆ ಗಾಂಧೀಜಿ. ಎಲ್ಲರೂ ಹೇಳ್ತಾರೆ ಪಾಪ, ಇನ್ಕ್ಲೂಡಿಂಗ್ ನೆಹರೂನೂ ಹೇಳ್ತಾರೆ, ಅಯ್ಯೋ ಈಗ ಕೊಟ್ಟರೆ ಅವರು ನಮ್ಮ ಮೇಲೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಅಂತ. ಆದರೆ ಈ ಮನುಷ್ಯ ಒಪ್ಪೋದಿಲ್ಲ. ಕೊನೆಗೂ ಏನಾಗುತ್ತೆ ಗೊತ್ತಾ, ಅದನ್ನು ಉಪಯೋಗಿಸ್ಕೊಂಡೆ ವಾಪಸ್ ಕಾಶ್ಮೀರದಲ್ಲಿ ತಕ್ಷಣವೇ ಮಾಡ್ತಾರಲ್ಲ, ತಕ್ಷಣವೇ ಇನ್ವೈಟ್ ಮಾಡ್ತಾರೆ ಆರ್ಮಿ ಉಪಯೋಗಿಸ್ಕೊಂಡು. ಆರ್ಮಿ ಜನನೂ ಆ ಕಡೆನೇ ಹೋಗಿದ್ದರು, ಯಾಕೆಂದರೆ ಇದ್ದವ್ರು ಅವರೇ ಜಾಸ್ತಿ. ಸೊ ಬಹಳ ಟ್ರೈಯಿಂಗ್ ಟೈಮ್ಸ್ ಅದು, ತುಂಬ ಕ್ಲಿಷ್ಟವಾದಂತಹ ಅತ್ಯಂತ ಜಟಿಲವಾದಂತಹ ರಾಜಕೀಯ ಸಂದಿಗ್ಧ ಸನ್ನಿವೇಶ ಅಲ್ಲಿ ಅದನ್ನು ಆಗುತ್ತೆ. ಈ ಬಾಲಾದಿತ್ಯ ಅಂತ ಕೆಲಸ ಇದು ಏನೋ ನಮ್ಮ ರಕ್ತದಲ್ಲೇ ಇದೆ ಅಂತ ಕಾಣುತ್ತೆ, ಯಾರ್ಯಾರಿಗೋ ಬಂದ್ಬಿಟ್ಟಿದೆ ಅಂತ. ಸೊ ಈ ಬಾಲಾದಿತ್ಯ ಯಾಕೆ ಹೀಗೆ ಮಾಡಿದ ಅಂತ ಪಾಪ ಸಾವರ್ಕರ್ ಬರೀತಾರೆ, ಏನಪ್ಪ ಇದು ಹೀಗೋ ಉಂಟೆ ಅಂತ. ಅಂದರೆ ರಾಷ್ಟ್ರದ್ರೋಹವನ್ನು ಕೂಡ ಗಮನಿಸದೆ ಏನೋ ತಮ್ಮ ವೈಯಕ್ತಿಕವಾದಂತಹ ಮಿತ್ರಭಾವವನ್ನು, ಇನ್ನೊಂದನ್ನು ಉಪಕಾರ ಭಾವನೆಯನ್ನು ತೋರಿಸೋದು ಅಂತ ಹೇಳಿದ್ರೆ ಹೇಗೆ? ಅಂಥವ್ರನ್ನು ನಾವು ಏನಂತ ಸಿಗಬೇಕು? ಅವರು ದೊಡ್ಡವರು ಅಂತ ಗೌರವಿಸ್ಬೇಕಾ? ಸ್ನೇಹ ತೋರಿಸ್ದ ಅಂತ ಹೇಳ್ಬಿಟ್ಟು ಅವನನ್ನು ಬಹಳ ಸಭ್ಯ ಅಂತ ಹೇಳಬೇಕಾ? ಏನು ಮಾಡಬೇಕು ನೋಡಿ. ಇವನಿಂದ ಬಿಟ್ಟಿದ್ದರಿಂದ ಎಷ್ಟು ಜನ ರಾಜರು ಆ ಕಡೆಯಿಂದ ಹೋದವರು ಅಲ್ಲಿ ಅವನು ಕಾಶ್ಮೀರದ ಕಡೆ ಎಲ್ಲ ಹೋಗಿ, ಅವ್ರದ್ದು ಗೊತ್ತೇ ಇದೆಯಲ್ಲ, ತುಂಬ ದುಷ್ಟರು ಅವರು, ಅವರ ಕ್ರೌರ್ಯವನ್ನು ಮೆರೀತಾರೆ, ಬೇಕಾದಷ್ಟು ಅನಾಹುತಗಳು ತಿರುಗಿ ಆಗುತ್ತೆ. ಸೊ ಇದೆಲ್ಲ ಆಯಿತು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ ಅಂತ. ಅಂದರೆ ಮಿಹಿರಗುಲನಂಥವ್ರಿಗೆ ಈಗ ನಮ್ಮ ಗಾಂಧೀಜಿಯವರವ್ರಿಗೆ ಕೊಡಿಸಿದ್ರಲ್ಲ, ಅದರಿಂದ ಏನಾದರೂ ಅವರು ಸಭ್ಯತೆ ಕಲ್ತ್ಕೊಂಡ್ರೆ, ನಿಮ್ಮ ಉಪಕಾರ ಸ್ಮರಣೆ ಮಾಡಿದ್ರೆ ಏನೂ ಇಲ್ಲ, ಏನಿಲ್ಲ. ಅಂದರೆ ನಾವು ಮಾತಿಗೆ ಹೇಳ್ತೀವಲ್ಲ, ಹಾವು ಹಾಲು ಕುಡಿಯೋಲ್ಲ, ಆದರೂ ಕೂಡ ಒಂದು ಮಾತಂತೂ ಬಂದಿದೆ, ದ್ವೇಷವನ್ನೇ ಜೀವವನ್ನಾಗಿ ತಮ್ಮ ಜೀವನದ ಧ್ಯೇಯವನ್ನಾಗಿ ಇಟ್ಕೊಂಡಿರೋರಿಗೆ ನೀವು ಎಷ್ಟೇ ಉಪಕಾರ ಮಾಡಿದ್ರೂ ಕೂಡ, ಹಾಲನ್ನೇ ಎರೆದರೂ ಕೂಡ ಅವರು ಆ ದ್ವೇಷ ಗುಣ ಬಿಡೋದಿಲ್ಲ, ನಿಮ್ಮನ್ನು ಕಚ್ಚುತ್ತಾರೆ, ನಿಮ್ಮನ್ನು ನೋಯಿಸ್ತಾರೆ, ನಿಮ್ಮನ್ನು ಸಾಯಿಸ್ತಾರೆ. ಇದು ಬಹಳ ಮುಖ್ಯವಾದಂಥ ಒಂದು ಏನು ಪಾಠ ಇದರಲ್ಲಿ. ಬಾಲಾದಿತ್ಯ ಅಂಥ ಕೆಲಸ ಮಾಡಿಬಿಡ್ತಾನೆ ಪಾಪ, ಯಶೋಧರ್ಮನ ಕೈ ಕಟ್ಟಿ ಹಾಕ್ಬಿಡ್ತಾನೆ. ಸೊ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ ಹಂಗಾಗ್ಬಿಡುತ್ತೆ. ಸೊ ಮಿಹಿರಗುಲನ ಇಂದ ಇನ್ನೂ ಬೇಕಾದಷ್ಟು ಅನಾಹುತಗಳು ನಡೆಯುತ್ತೆ.